ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಈ ದೇವ ಹಸಿವಿನಿಂದ ತಾಳಲಾರೆ ಕಾಪಾಡೆಯ. ರೋಗ ಅಯ್ಯೋ ಕೈಗಳು ಬಿಚ್ಚೆ ಬೇಡ ಶುರು ಮಾಡಿದ್ಮೇಲೆ ಕಾಲುಗಳು ನಡೆಯೋಕೆ ಹೋಗ್ತಾ ಇಲ್ಲ. ಇವಕ್ಕಾದ್ರೂ ಕಾಲುಗಳು ಬೇಕಲ್ವಾ? ನೋಟು ತುಂಬಾ ಚೆನ್ನಾಗಿದೆ. ದೇವ್ರು ಒಳ್ಳೇದ್ ಮಾಡ್ಲಿ. ಮೊದಲು ನಾನು ಕುರುಡಾಗಿದ್ದೆ. ಜನಗಳು ಕೋಟ ನೋಟ್ ಹಾಕಿ ಮೋಸ ಮಾಡ್ತಿದ್ರು. 5 ರೂಪಾಯಿ ಕಿಟ್ಟೆಗೆ ಹಾಕಿ 10 ರೂಪಾಯಿ ಎತ್ಕೊಂಡ್ಬಿಡೋರು. ಕಾಣ್ಜವ್ರಿ ಇವೆಲ್ಲ ಗೊತ್ತಾಯ್ತದ ನಿನಗೆ? ನೋಡಿ ನೋಡಿ ಸಾಕಾಯ್ತಲ್ಲ, ಅದಕ್ಕೆ ಈಗ ಕುಂಟಾಗಿದ್ದೀನಿ. ನಿನ್ನ ಜನರಿಗೆಲ್ಲ ಯಾಮಾರ್ಸ್ಕೊಂಡ್ ತಿರುಗ್ತೀಯ. ನಿನ್ನ ಹಿಡ್ಕೊಂಡು ಬೆಗ್ಗರ್ ಕಾಲನೇ ಹಾಕ್ತೀನಿ. ಕೊಡಲ್ ದುಡ್ಡು. ಅಲ್ಲ, ಆ ಟೀನ್ ರಾಣಿ ಎಲ್ಲ ಹಾಳಾಗಿ ಹೋದ್ಲು ಅಂತ ಪತ್ತೇನೆ ಇಲ್ವಲ್ಲ. ಅವಳು ಹಾಳಾಗಿ ಹೋಗ್ಲಿ, ಅವಳು ಪ್ರಿಯ ಪ್ರಭಾಕರ ಸಿಕ್ಕಿದ್ರು ಎಷ್ಟೋ ಅನುಕೂಲ ಆಗ್ತಿತ್ತು. ಅವನ್ ಎಲ್ಲಿ ಅಂತ ಹುಡ್ಕೋದು. ಹಲೋ, ಈ ಕಡೆಯಿಂದ ಪಾಂಡುರಂಗ ಗೊಂಡುಗಲಿ, ಆ ಕಡೆಯಿಂದ ಯಾರು? ಬದುಕಿದೀಯೇನೋ? ಅನುಮಾನ ಇದೆ ಮಾತೋಸ್ರಂಗಮ್ಮ. ನೀ ಬದುಕಿದ್ಯೋ ಇಲ್ವೋ ಹೇಳ. ನಿಮ್ ಹತ್ರ ಮಾತಾಡಿದ್ಮೇಲೂ ಯಾಕೆ ಅನುಮಾನ ಅಂತೀನಿ? ಬದುಕಿದಲೇ ಗಂಡುಗಲಿ ಥರ ಬದುಕಬೇಕು. ಯಾಕೆಂದ್ರೆ ನಮ್ಮದು ಗಂಡುಗಲಿ ವಂಶ. ಆ ಡೀಲ್ ರಾಣಿ ಕೈ ಸಿಕ್ಕಾಕೊಂಡ ಮೇಲೆ ಇಲಿ ಆಗ್ಬಿಟ್ಟೆ. ಮಗನೇ, ನೀನೇನು ಯೋಚನೆ ಮಾಡಬೇಡ ಕಣೋ. ಆ ಲಾಣಿನ ಗೋಣಿ ತರ ಒಗ್ದು ಬಿಸಾಕ್ಬಿಡ್ತೀನಿ. ರಂಗಮ್ಮನವ್ರೆ, ನೀವು ಗೋಣಿ ಒಗೆಯೋ ವಿಚಾರಕ್ಕೆ ನನಗೆ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ನಬೇಡಿ. ವಿಚಾರ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಹಾಗಲ್ಲ ಕಣೋ, ಆ ಲಾಣಿನ ನಮ್ಮ ಮನೆ ಕಲಿಸೋ, ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಈ ಪ್ರಪಂಚದಲ್ಲಿ ಅವಳಿಗೆ ಬುದ್ಧಿ ಕಲ್ಸೋರು ಯಾರು ಇಲ್ಲ. ಅವಳು PA ಹಿಡಿದು ಅವಳ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಬೇಕು. ಹಾಗೆ ಮಾಡೋಣ ಅಂತ್ಯಾ? ಎಂತ ಆಸಾಮಿ ಆದ್ರೂ ವೀಕ್ನೆಸ್ ಇದ್ದೇ ಇರುತ್ತೆ. ಆ ವೀಕ್ನೆಸ್ ನ ಕಂಡು ಹಿಡಿದು ಅವಳನ್ನ ಟ್ರ್ಯಾಪ್ ಮಾಡ್ತೀನಿ. ರೇ, ಸುಮ್ಮನೆ ಫೋನ್ ಇಡ್ರಿ. ಭಿಕ್ಷಕ್ ನನ್ ಮಗನೇ, ನನ್ನನ್ನೇ ಹೆಸರು ಕರಿತೀಯ? ನಾನು ಭಿಕ್ಷುಕ ಅಲ್ಲ ಕಣೋ, ಪಾಂಡುರಂಗ ಗೊಂಡುಗಲಿ. ನಿನ್ನಿಂದ ಸಹಾಯ ಆಗ್ಬೇಕು ಕಣೋ. ಬಾರ ಬಾರ ಬಾ. ಅಲ್ಲ, ನನ್ಗೆ ಏನಕ್ಕೆ ಇಷ್ಟೊಂದು ದೊಡ್ಡ ಸತ್ಕಾರ ಅಂತ ನನ್ಗೆ ಗೊತ್ತೇ ಆಯ್ತಿಲ್ಲ. ತಿಂದ ಮೇಲೆ ಅದಕ್ಕೆ ಡಬ್ಬಲ್ ಬಾರಿಸ್ತೀನಿ. ನನಗ್ ಬಾರಿಸೋದಕ್ಕೆ ಇಷ್ಟೊಂದು ದೊಡ್ಡ ಸತ್ಕಾರನ? ದಯವಿಟ್ಟು ನೀವು ಹೊಡಿಬಿಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. PA ಪ್ರಭಾಕರ, ಎಲ್ಲ ನಿನ್ನ ರಾಣಿ ಮೇಡಮ್. ಮೇಡಮು ತುಂಬಾ ಡೇಂಜರಸ್ಸು. ನೀವೆಲ್ಲ ನನ್ನನ್ನು ಕರೆದು ಆತಿಥ್ಯ ಕೊಟ್ಟಿದ್ದೇನಾದ್ರೂ ಗೊತ್ತಾದ್ರೆ ನನ್ನನ್ನ ಮಟಾಶ್ ಮಾಡ್ಬಿಡ್ತಾರಷ್ಟೇ. ನೀನು ಸಾಯೋದು ನನಗೆ ಬೇಕಾಗಿಲ್ಲ, ಅವಳನ್ನು ಸಾಯಿಸೋದು ಹೇಗೆ ಅಂತ ಹೇಳು. ತಗಲಾಕೊಂಡೆ ನಾನು ನಿಮ್ಮಿಬ್ರು ಮಧ್ಯೆ ನಾನು ತಗಲಾಕೊಂಡೆ. ನನ್ನ ಸೊಸೆ ಮಾಡಿರೋ ಎಡವಟ್ಟಿಂದ ನನ್ನ ಮಗನ ಪ್ರಾಣ ಹೋಗ್ತಾ ಇದೆ. ಈಗ ನನ್ನ ಮಗನ ಪ್ರಾಣ ಕಾಪಾಡಬೇಕಾದ್ದು ನಿನ್ನ ಕರ್ತವ್ಯ. ಏನಾದ್ರೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿನ್ನ ತಲೆ 100 ಹೋಳಾಗೋಂಗ್ ಹೊಡೆದು ಬಿಡ್ತೀನಿ. ನಿಮ್ಮ ಮೇಡಮ್ನ ಹೇಗೆ ಟ್ರ್ಯಾಪ್ ಮಾಡೋದಂತ ಹೇಳು. ಅವಳು ಯಾವ್ದು ಖುಷಿ ಪಡ್ತಾಳೆ, ಯಾವ್ದಕ್ಕೆ ದುಃಖ ಪಡ್ತಾಳೆ ಅಂತ ಗೊತ್ತಾದ್ರೆ ನನಗಷ್ಟು ಸಾಕು. ಅಯ್ಯೋ, ಅದೊಂದು ದೊಡ್ಡ ಗುಟ್ಟು. ಅದನ್ನ ಹೇಳ್ಬೇಕು ಬೇಡವು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಕೈ ಕಾಲುಗಳು ನಿನ್ನ ಹತ್ರನೇ ಉಳಿಯುತ್ತೆ. ಪರವಾಗಿಲ್ಲ, ನಾವು ಯಾರಿಗೂ ಹೇಳಲ್ಲ. ನೀವು ಒಂದ್ ಮಗು ತಂದೆ ಆಗಿದ್ದಿದ್ರೆ ಆ ಮಗು ನಿಮ್ ಪ್ರಾಣನ ಕಾಪಾಡ್ತಿತ್ತು. ಆ ಮಗು ಅನಾಥ ಆಗುತ್ತೆ ಅಂತ ಆ ಡೀಲ್ ರಾಣಿ ಅದ್ರ ಅಪ್ಪ ಅಮ್ಮನ ಕೊಲೆ ಮಾಡ್ತಿರ್ಲಿಲ್ಲ. ಕೊಡ್ಕೋತಾ ಇದ್ದದ್ದು ಯಾಕಕ್ಕೋ? ಇದಕ್ಕೆ ಕಾಣೋ. ಬೇಗ ಅಪ್ಪ ಆಗು ಅಂತ ನೀನು ಬೆಪ್ಪಾಗಿ ಕೂತ್ಕೊಂಡೆ. ನಿನ್ನ ಪ್ರಾಣ ಕಾಪಾಡ್ತಾ ಇತ್ತ. ಮಗು ಇಲ್ಲ ಅಂದ್ರೆ ಮನೇಲಿ ಎಕ್ಕುಟ್ಟು ಹೋಗುತ್ತೆ ಅಂತ ಗೊತ್ತಾಯ್ತಾ? ಅಯ್ಯೋ, ಸಾಕು ಸುಮ್ಮನಿರಮ್ಮ. ಮದುವೆ ಆಗಿ
ಮಗನ ಹನಿಮೂನು ಕರ್ಕೊಂಡು ಹೋಗಿಲ್ಲ. ನೀನು ಒಬ್ಬ ಹೆಂಡತಿನ, ನಿನ್ನಂತ ಹೆಂಡತಿನ ದುಲ್ಬಿಲ್ ಹಾಕಿ ಹುಡುಕಿದ್ಲು ಸಿಗಲ್ಲ. ಈಗಲೂ ತಡ ಏನಿಲ್ಲ, ಆದ್ರೂ ಅದಕ್ಕೆ 1 ವರ್ಷ ಕಾಯ್ಬೇಕಲ್ವೋ. ನಿಮ್ಗೆ ಈಗಾಗಲೇ ಒಂದು ಮಗು ಇದೆ ಅಂತ ಪ್ರೂವ್ ಮಾಡಿ. ವೆರಿ ಗುಡ್ ಐ ಲೈಕ್ ಇಟ್ ಬಿನ್ನಾಣಿಗಿದ್ದಿ. ಒಂದು ಮಗುನ ಕರ್ಕೊಂಡ್ಬಂದು ಅದು ನಿಮ್ಮ ಮಗು ಅಂತಾನೆ ತೋರಿಸ್ಬಿಡಿ. ನೋಡಿ, ಈ ಐಡಿಯಾ ಕೊಟ್ಟಿದ್ ನಾನೇ ಅಂತ ಹೊರಗಡೆ ಎಲ್ಲೂ ನನ್ನ ಹೆಸರು ಹೇಳ್ಬಾರ್ದು. ಹಂಗೇನಾದ್ರು ಮಾಡಿದ್ರೆ ನನ್ನ ಪ್ರಾಣಕ್ಕೆ ಆಪತ್ತು. ಒಂದು ಮಗುನ ಬಾಡಿಗೆ ತರೋದಾಗತ್ತೆ ಬಿಡು. ಇನ್ನೂ ಒಂದು ವಿಷಯ ಹೇಳ್ತೀನಿ, ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನಾಟಕ ಅಂತ ಏನಾದ್ರು ಆ ಡೀಲ್ ರಾಣಿ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಹೋಲ್ಸಲಾಗಿ ಮಟಾಶ್ ಮಾಡ್ಬಿಡ್ತಾಳೆ. ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನಿನಗೆ ಒಂದೇಟು ಹೊಡಿದಿರ ಕಳ್ಸಿದ್ರೆ ನನಗೆ ಸಮಾಧಾನನೇ ಆಗಲ್ಲ. ಅವ್ನು ಮುಖ್ಯವಾದ ಗುಟ್ಟನ್ನ ನಮಗೆ ಬಿಟ್ಕೊಟ್ಟಿದ್ದಾನೆ, ಅದಕ್ಕೆ ಈ ಸಮಯದಲ್ಲಿ ಅವನಿಗೆ ಹೊಡಿಬಾರ್ದು. ಶತ್ರುವಿನ ಶತ್ರು ಕೂಡ ಈಗ ಮಿತ್ರ ಆಗ್ತಾನೆ. ಚಿಯರ್ಸ್. ನೋಡಿ ರಂಗಪ್ಪನವ್ರೆ, ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಮಗ ನಮ್ಮನೇಲಿ ಇರ್ತಾನೆ. ಅವ್ನಿಗೆ ಮ್ಯಾನರ್ಸ್ ಕಲಿಸ್ತೀವಿ, ಇಂಗ್ಲಿಷ್ ಅಲ್ಲಿ ಟಾಪ್ ಮಾಡೋದನ್ನ ಕಲಿಸ್ತೀವಿ, ಸಿಂಗಲ್ ಲೆಗ್ ಅಲ್ಲಿ ವಾಕಿಂಗ್ ಕಲಿಸ್ತೀವಿ, ಇಂಗ್ಲಿಷ್ ಅಲ್ಲಿ ಹೇಗ್ ಬೈಬೇಕು ಅನ್ನೋದನ್ನು ಕಲಿಸ್ತೀವಿ. ಕಲಿಸ್ತಾರೆ ಬಿಡಿ. ನನ್ನ ಹಾಬಿಗೂ ತುಂಬಾ ಚೆನ್ನಾಗಿ ಪಾಠ ಕಲಿಸಿದ್ದೀನಿ. ಅದೇ ತರ ನಿಮ್ಮ ಮಗಂಗೂ ಕಲಿಸ್ತೀನಿ. ಪಾಪ ಇವನು ಸಣ್ಣವನು. ಚಿಕ್ಕವನಿದ್ದಾಗಲೇ ಬೆಂಡ್ ಹತ್ ಬಿಡ್ಬೇಕು, ಇಲ್ಲ ಅಂದ್ರೆ ಇವ್ರ ಹಾಗೆ ಬುಗ್ಗಲ್ಲ. ನಿಜಾನೇ. ಇವನು ನಮ್ಮ ಮಗನಾಗಿ 1 ವಾರ ನಮ್ಮನೇಲೆ ಇರ್ತಾನೆ. 1 ವಾರ ಇವನ್ನ ನಾವು ದತ್ತು ತಗೊಳ್ತೀವಿ. ಇರ್ಲಿ ಬುಡಿ, ಹೆಂಗಿದ್ರು 1 ವಾರ ತನಕ ರಜಾ ಐತೆ. ಇಲ್ಲಿದಾದ್ರೂ ಏನ್ ಮಾಡೋನು, ಇವತ್ತು ಉಣ್ಕೊಂಡ್ ತಿನ್ಕೊಂಡ್ ಇರ್ಲಿ ಬುಡಿ. ಬಾಲ ಹೋಯ್ತೇನ್ಲ? ಬರ್ತೀನಿ ಆಂಟಿ. ಆಂಟಿ ಅನ್ಬಾರ್ದು, ಮಮ್ಮಿ ಡ್ಯಾಡಿ ಅಂತ ಹೇಳ್ಬೇಕು. ಎಲ್ಲಿ ಒಂದ್ಸಲ ಹೇಳು. ಡ್ಯಾಡಿ ಯಾರು ಮಮ್ಮಿ ಯಾರು? ರಂಗಪ್ಪ, ಏನು ನಿಮ್ ಮಗನಿಗೆ ಕಾಮನ್ ಸೆನ್ಸ್ ಕಲ್ಸಿಲ್ಲ? ಏ ಅವ್ನ್ಗೆಲ್ಲ ಬರ್ತದೆ, ಸುಮ್ಕೆ ಹೊಸಿ ತಮಾಷೆ ಮಾಡ್ತಾನ ಅಷ್ಟೇ. ನೋಡಪ್ಪ, ನಮ್ಮ ಮನೇಲಿ ನಾನೇ ಮಮ್ಮಿ, ಇವರೇ ಡ್ಯಾಡಿ. ನಿಜನಾ ಅಂಕಲ್? ಅಂಕಲ್ ಅಲ್ಲ, ಡ್ಯಾಡಿ. ನೀವ್ ನನ್ಗೆ ಚಾಕ್ಲೇಟ್ ಕೊಟ್ರೆ ನಿಮ್ಮನ್ ಡ್ಯಾಡಿ ಅಂತ ಕರಿತೀನಿ. ಅಮ್ಮ ನನ್ಗೆ ಹೊಸ ಮಮ್ಮಿ ಡ್ಯಾಡಿ ಸಿಕ್ಕಿದ್ರು. ನೋಡು, ಬುದ್ಧಿವಂತನಾಗಿರ್ಬೇಕು, ಹೋಗಿದ್ ಕಡೆ ತರ್ಲೆ ಎಲ್ಲ ಮಾಡಬಾರ್ದು, ತಿಳಿತಾ? ಅಯ್ಯೋ ಇರ್ತನ್ ಬಿಡಿ, ಎಷ್ಟೇ ಆದ್ರೂ ನನ್ ಮಗ ಅಲ್ವಾ. ಈ ವಿಷಯ ನಮ್ಮಲ್ಲೇ ಇರ್ಬೇಕು. ಹೊರಗಡೆ ಗೊತ್ತಾಗ್ಬಾರ್ದು. ಇವನು ನಮ್ಮ ಮಗನಾಗೆ ಬೆಳಿತಾನೆ. ಹೋಗ್ಲಿ ಬಿಡಿ, ನಿಮ್ಗೂ ಎಷ್ಟ್ ವರ್ಷ ಆದ್ರೂ ಮಕ್ಕಳಾಗಿಲ್ಲ. 6 ವರ್ಷ ಆಯ್ತು. ಏನೋ ಪ್ರೀತಿ ಸಸ್ಕೆ 1-2 ದಿನ ಮಡಿಕಳಿ. ತಗೊಳ್ಳಿ, ಇದ್ರಲ್ಲಿ 10,000 ರೂಪಾಯಿ ಇದೆ. ಇದೆಲ್ಲ ಬ್ಯಾಡಿತ್ತು. ನೀವು ಬಡವರಲ್ವಾ, ನಿಮ್ ಮಗನ ಎಜುಕೇಶನ್ಗೆ ಆಗುತ್ತೆ, ಇಟ್ಕೊಳ್ಳಿ. ಲೇ ಬಾಲ, ಅವ್ರ ಮನ್ಯಾಗೆ ಫುಟ್ಬಾಲ್ ಅದೇ, ಕ್ರಿಕೆಟ್ ಅದೇ, ಆಮೇಲೆ ಸೈಕಲ್ ಅದೇ, ಕಾರ್ ಅದೇ, ಬೇಕಾದಷ್ಟು ಆಟ ಸಾಮಾನುಗಳಿರ್ತವೆ. ನಿಂಗೆ ಯಾವ್ದು ಬೇಕಾಡ್ಲಾ ಅದೆಲ್ಲ ಬೋರಾಟ. ನೋಡಿ, ಇವ್ರಿಬ್ರು ಅವರಲ್ಲ, ಅವ್ರಿಬ್ರಿಂದ ಆಟ ಸಾಮಾನು ಮಾಡ್ಕೊಬಿಡು. ನಮ್ಮ ಮನೇಲಿ ಹೊದ್ದು ಅನ್ನೋ ಕಾಡಾನೆ ಇದೆ. ಕಲ್ಲು ಅನ್ನೋ ಗುಳ್ಳೆ ನರಿ ಇದೆ. ಆದ್ರೆ ನಾನು ಹೋಗ್ತೀನಮ್ಮ. ನಿಮ್ ಸೇರ್ ಮಗ, ಮಕ್ಕಳನ್ನ ಬ್ಯಾರೆ ಜಾಗಕ್ಕೆ ಕಳ್ಸ್ಬೇಕಾದ್ರೆ ಅಮ್ಮ ಅದು ಬುಗ್ಗಿ ಬುಗ್ಗಿ ಅಳ್ಬೇಕಂತೆ, ಇಲ್ಲಾಂದ್ರೆ ಇವಳೆಂತ ಅಮ್ಮ ಅಂತ ನನಗೆ ಬೋಯ್ಕೋತಾರೆ. ಆಯ್ತು ಹೋಗು. ರಂಗನ್ಗೂ ಚಾಚಿಗೂ ಮಗು ಇದೆಯಾ? 2 ವರ್ಷದಿಂದ ಕಳ್ದೋಗಿರೋ ಮಗು ಈಗ ಸಿಕ್ಕಿದ್ಯಾ? ಮಗು ಬಂದ್ಮೇಲೆ ಸಂತೋಷವಾಗಿದ್ದೀವಿ ಅಂತ ಹಾಕಿದಾರಲ್ಲ. ಇವರು ಮಗು ಇರೋ ವಿಚಾರ ನನ್ಗೆ ಗೊತ್ತೇ ಇರಲಿಲ್ಲ. ಏನ್ ಮಾಡೋದು? ಜಾಜಿಯವ್ರೆ, ನಿಮ್ಗೂ ತಿನ್ಸ್ಬಿಡ್ತೀನಿ. ಮೊದ್ಲು ಮಗು ಹೊಟ್ಟೆ ತುಂಬಿಸಿ. ಗಂಡ ಗಂಡ
ನನ್ನನ್ನ ಸಾಯಿಸೋವರೆಗೂ ನಿನಗೆ ಸಮಾಧಾನನೇ ಇಲ್ಲ ಅಂತ ಆಯ್ತು. ಪಾಂಡುರಂಗ, ಈ ವಿಷಯ ನನ್ನಿಂದ ಯಾಕೋ ಮುಚ್ಚಿಟ್ಟೆ? ನಿನಗೆ ಗೊತ್ತಿಲ್ದಿರೋ ವಿಷಯ ಯಾವ್ದಿದೆ? ಸಾಕು ಸುಮ್ನೆ ಇರು. ಇವತ್ತು ಪೇಪರಲ್ಲಿ ವಿಷಯ ನೋಡ್ದಾಗ್ಲೇ ಗೊತ್ತಾಗಿದ್ದು. ಮಗು ಇರೋ ವಿಚಾರ ನನ್ಗೆ ಹೇಳಲೇ ಇಲ್ಲ. ಕಳೆದೋಗಿರೋ ವಸ್ತು ಸಿಗೋದುಂಟೆ. ಯಾವತ್ತೋ ಕಳೆದೋಗಿರೋ ಮಗು ಇವತ್ತೇ ಸಿಗತ್ತೆ ಅಂತ ನನಗೇನು ಕನಸು ಬಿದ್ದಿತ್ತ? ಎಲ್ಲ ದೊಡ್ಡ ಬುಲೇಶ್ವರ ಮಹಿಮೆ. ತಿಳ್ಕೊಬೇಡ, ನಾನು ನಿನ್ನನ್ನು ಕೊಂದು ನಿನ್ ಮಗುನ ಅನಾಥ ಮಾಡಲ್ಲ. ಯಾವತ್ತೂ ಅಷ್ಟೇ, ಪುಟ್ಟ ಮಕ್ಳಿರೋ ತಂದೆ ತಾಯಿನ ನಾನು ಕೊಲ್ಲೋದಿಲ್ಲ. ನೀನ್ ಇಷ್ಟು ಒಳ್ಳೆವಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು, ಎಲ್ಲಿಂದ ಬಂತು ಅಂತ ಗೊತ್ತೇ ಆಗಲಿಲ್ಲ. ಪ್ರಾಮಿಸ್ ಮಾಡಿದೆ, ನಾನು ಯಾರು ತೊಂದರೆ ಕೊಟ್ರು ಪುಟ್ಟ ಮಕ್ಳಿರೋರ್ಗೆ ತೊಂದರೆ ಕೊಡಲ್ಲ ಅಂತ. ಮಗು ಇರೋದಕ್ಕೆ ನಿನ್ ಬಚಾವಾಗಿದ್ಯಾ. ನನ್ನ ಮನೆಯಿಂದ ಕತ್ಕೊಂಡು ಹೋಗಿರೋ ದುಡ್ಡು ನನ್ನ ಹೆಂಡತಿ ಒಡವೆ ಯಾವಾಗ ಕೊಟ್ಟಿಯಾ? ನಾನು ಕೊಡ್ತೀನಿ ಬಿಡು. ಹೌದು, ನೀ ಈಗ ಎಲ್ಲಿಂದ ಮಾತಾಡ್ತಿದ್ಯಾ? ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ಈಗ ನೀನೇನ್ ಮಾಡ್ತಿದ್ಯಾ? ತುಂಬಾ ವರ್ಷ ಆದ್ಮೇಲೆ ಮಗು ಸಿಕ್ತಲ್ಲ, ಅದೇ ಖುಷಿಗೆ ಕೇಸರಿ ಬಾತ್ ತಿನ್ಸ್ತಾ ಇದ್ದೀನಿ. ಸರಿ ಸರಿ, ಕಾಣಿಸ್ತಾ ಇದೆ. ಇವಾಗ ಏನ್ ಮಾಡೋದು? ಅವಳಿಗೆ ಅನುಮಾನ ಬರಬಾರ್ದು ಅಂದ್ರೆ ಈ ಮಗುವಿನ ಹುಟ್ಟಿದ ಹಬ್ಬ ಮಾಡ್ಲೇಬೇಕು. ದಟ್ಸ್ ವೆರಿ ಗುಡ್ ಐಡಿಯಾ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹಾಗೆ ನಾವಿಬ್ರು ಒಂದ್ ವಾರ ಈ ಮಗುವಿನ ಜೊತೆ ಮಲ್ಬೇಕು. ಮಾಡೋಣ. ಮಗುವಿನ ಜೊತೆ ಮಲ್ಗೋದು ಕನ್ಸನ್ ಮಾತು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಬಾಲು. ಹ್ಯಾಪಿ ಬರ್ತ್ಡೇ ಟು ಯು. ಮಮ್ಮಿ ತಿನ್ಸು. ಬರ್ತಡೇ ಇರೋದು ಬಾಲುದು. ಅವ್ನ್ ಪುಟ್ಬಾಯಿ ಇಲ್ಲೇ ಇದೆ, ಬಡೀರಿ. ಅದು ನಿಮ್ದು ದೊಡ್ಡ ಬಾಯಿ ಅಲ್ವಾ? ಬಾಲ್ವಾ ತಗೊಳ್ಳೋ. ಮಗು ಇರೋ ವಿಚಾರನ ನನಗೆ ಇವ್ನು ಹೇಳೇ ಇಲ್ವಲ್ಲ. ಯಾಕೋ ನನಗೆ ಅನುಮಾನ. ಕಂಡುಹಿಡಿತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರು ನೀವು? ಮಹಿಳಾ ಸಂಘದ ಹೊಸ ಮೆಂಬರು. ಓ, ನೀವು ಮಹಿಳಾ ಸಂಘದ ಮೆಂಬರ್ ಆಗ್ಬಿಟ್ರಾ? ಒಳ್ಳೇದಾಯ್ತು. ಇಲ್ಲಿ ನಮ್ಮ ಮಹಿಳಾ ಸಂಘದ ಪ್ರೆಸಿಡೆಂಟು. ಜಾಜಿ ಅದ್ಕೆನಾ ಆಚೆ ಹೋಗಿದ್ದಾರೆ, ಬರೋದ್ ಲೇಟ್ ಆಗತ್ತೆ. ಅದು ಮಹಿಳಾ ಸಂಘದ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟು. ಎಲ್ಲಿ ಹೋಗಿದ್ದಾರೆ? ಜಾಜಿ ಅದ್ಕೆ ಅದು 7ನೇ ಕ್ರಾಸ್ ಅಲ್ಲಿ ಮೋರಿ ಕಟ್ಕೊಂಡಿದ್ಯಲ್ಲ, ಅದನ್ನ ಕ್ಲೀನ್ ಮಾಡೋಕೆ ಅಂತ ಹೋಗಿದ್ದಾರೆ, ಬರೋದ್ ಲೇಟ್ ಆಗತ್ತೆ. ಮುಂದಿನ ತಿಂಗಳು ಅಮೆರಿಕಾದಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಇದೆ. ಅಮೆರಿಕಾಗೆ ಜಾಜಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಜಾಜಿ ಅದ್ಕೆ ಜೊತೆ ನಾನು ಬರ್ಬೋದಾ? ಅಮೆರಿಕಾ ಅಂದ್ರೆ ತುಂಬಾ ಇಷ್ಟ. ಬರಾಕ್ ಒಬಾಮಗೆ ನನ್ ಜುಟ್ಟು ತೋರಿಸ್ಬೇಕು. ಸ್ಪೀಕರ್ ಜೊತೆ ಒಬ್ಬ ಅಸಿಸ್ಟೆಂಟ್ ಬರ್ಬೋದು. ಒಂದ್ ಕೆಲಸ ಮಾಡಿ, ಮೇಕಪ್ ಇಟ್ಕೊಂಡು ನೀವು ಬಂದ್ಬಿಡಿ. ಮಗು ಮುದ್ದಾಗಿದೆ. ಯಾರ್ದು? ಇದು ನಮ್ಮ ಅಣ್ಣಂದು, ಬಾಲು ಅಂತ. ಬಾಲು ಕಮ್ಯಾ. ಒಂದ್ ನಿಮಿಷ ಇರಿ, ಬಂದೆ. ಒಳ್ಳೆ ಕೆಲಸ. ಬಾಲು, ನಿಂಗೆ ಚಾಕ್ಲೇಟ್ ಇಷ್ಟನಾ? ನಾನು ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ, ತಗೋ. ಈಗ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಈ ಚಾಕ್ಲೇಟ್ಸು ನಿನಗೆ ಕೊಡ್ತೀನಿ. ಆಯ್ತು. ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ರಂಗಪ್ಪ ನಾಗಮ್ಮ. ರಂಗಪ್ಪ ನಾಗಮ್ಮನ? ಅವ್ರು ನನಗೆ ಚೆನ್ನಾಗಿ ಗೊತ್ತು, ತುಂಬಾ ಒಳ್ಳೆಯವರು. ನೀನ್ ಎಷ್ಟು ದಿನಕ್ಕೆ ಇಲ್ಲಿಗೆ ಬಂದಿದ್ಯಾ? 1 ವಾರಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನೋಡು, ನಾನು ನಿನಗೆ ಚಾಕ್ಲೇಟ್ ಕೊಟ್ಟ ವಿಚಾರನ, ನೀನ್ ನನಗೆ ಹೇಳಿದ ವಿಷಯನ ಯಾರಿಗೂ ಹೇಳ್ಬೇಡ. ನೀನ್ ಹೇಳಿದ್ರೆ ಈ ಚಾಕ್ಲೇಟ್ ಎಲ್ಲ ಅವ್ರು ಕಿತ್ಕೊಂಡ್ ಬಿಡ್ತಾರೆ. ನಾನು ಹೇಳಲ್ಲ. ಗುಡ್ ಬಾಯ್. ಬಾಯ್ ಬಾಯ್. ತಗೋ. ಏನು ಮಾತಾಡ್ಬೇಕು ಅಂದ್ರಂತೆ? ಮೊನ್ನೆ 10,000 ರೂಪಾಯಿ ಕೊಟ್ಟಿದ್ದು 1 ವಾರಕ್ಕೆ. ದುಡ್ಡಿಗಿಂತ ಮಗು ಮುಖ್ಯ. ಅದಕ್ಕಾಕಯ್ಯ ರೈಸ್ ಹಾಕ್ತೀನಿ ನೀನು. ಆ ಡೀಲ್ ರಾಣಿ ಅಂತ ಅವಳು ನಮ್ಮ ಪಾಲನ್ ಮಾಡ್ಬಿಟ್ಟವಳಂತೆ. ಯಾವಾಗ ಕಿಡ್ನಾಪ್ ಮಾಡಿದ್ಲಂತೆ? ಅದೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ನಮ್ಮ ಮಗು ಬೇಕು. ಅವಳ ಹತ್ರ ಇದೆ ಅಂತ ನೀವೇ ಹೇಳಿದ್ರಲ್ರಿ. ಮಗ ಬಾಲ ಇಲ್ಲಿ ಬರ್ಬೇಕು ಅಂದ್ರೆ
ನಮಗೆ ದಿಕ್ಕೆ ತೋಜಂಗ್ ಆಗ್ತಾ ಇದೆ. ಕಂಪ್ಲೇಂಟ್ ಕೊಡ್ರಿ. ಅಲ್ಲಿವರೆಗೂ ಹೋದ್ರೆ ನಮ್ಮ ಮಗು ಉಳಿಯಕ್ಕಿಲ್ಲ. ನಮ್ಮ ಮಗು ಉಳಿಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ. ಎಲ್ಲರೂ ಸೇರ್ಕೊಂಡು ಪಾಂಡುರಂಗನ ಕೊಲೆ ಮಾಡ್ಬೇಕು. ಏನು ಸುಪಾರಿ ತಗೊಂಡಿದ್ದೀರಾ? ಸುಪಾರಿನೋ ಪಾನಿಪುರಿನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಿನ್ನ ಕೊಂದ್ರೇನೆ ನಮ್ಗೆ ನಮ್ ಬಾಳೆ ಸಿಗೋದು. ಅಣ್ಣಯ್ಯ ಏನಾಯ್ತು? ಅವ್ರ ಅಪ್ಪ ಅಮ್ಮ ನನ್ನ ಕೊಲೆ ಮಾಡ್ಬೇಕು ಅಂತ ಬರ್ತಿದಾರಪ್ಪ. ಮಗನೇ ಮನೆಯೆಲ್ಲ ಹುಡುಕಾಡ್ಬಿಟ್ಟೆ, ಆ ಬಾಲ ಕಾಣ್ತಾನೆ ಇಲ್ಲ ಕಣ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಸತ್ತಿಲ್ವಾ? ಏ ರಾಣಿ, ಯಾರ ಹತ್ರ ಮಾತಾಡ್ತಿದ್ದೆ ಗೊತ್ತಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಕಂಡೋರ್ ಮನೆ ಮಗನ್ ಕರ್ಕೊಂಡ್ ಬಂದು ಅಪ್ಪ ಅಮ್ಮ ಅಂತ ಹೇಳಿ ನನ್ಗೆ ಯಾಮಾರಿಸ್ತೀಯ ನೀನು? ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದೀನಿ. ಈ ಬಾಲು ಅವ್ರ ಮನೆಗೆ ವಾಪಸ್ ಹೋಗ್ಬೇಕು ಅಂದ್ರೆ ನಿನ್ ಹೆಣ ಬೀಳ್ಬೇಕು. 3 ದಿನ ಟೈಮ್ ಅಷ್ಟೇ, ಆಮೇಲೆ ನಿಮ್ ಮನೆಯವ್ರನ್ನೆಲ್ಲ ಮುಗಿಸ್ತೀನಿ. ನನ್ ಮೇಲಿನ ಕೋಪಕ್ಕೆ ಎಲ್ರು ಯಾಕೆ ಕೊಲ್ತೀಯ? ಹಾಗಾದ್ರೆ ವಿಷ ಕುಡ್ದು ನನ್ ಕಾಲ್ ಮೇಲೆ ಬಿದ್ದು ಪ್ರಾಣ ಬಿಡು. ಮಗನೇ ಏನಂದ್ಲು? ವಿಷ ಕುಡ್ದು ಅವ್ರ ಕಾಲ್ ಮೇಲೆ ಪ್ರಾಣ ಬಿಡ್ಬೇಕಂತೆ. ಈ ಕಡೆಯಿಂದ ಆ ಬಾಲು ಅವ್ರ ಅಪ್ಪ ಅಮ್ಮ ನನ್ನ ಕೊಲೆ ಮಾಡಕ್ ನೋಡ್ತಿದ್ದಾರೆ. ಆ ಕಡೆಯಿಂದ ಡೀಲ್ ರಾಣಿ ಒಬ್ಬನ್ನೇ 8 ಸಲ ಅಂತ ಕೊಲೆ ಮಾಡಕ್ಕಾಗತ್ತೆ. ಈ ಐಡಿಯಾ ಕೊಟ್ಟವ್ರು ಯಾರು ನಿಮ್ಗೆ? ಪ್ರಿಯ ಪ್ರಭಾಕರ. ಆದ್ರೆ ಅವನೇ ಹಿಡಿ, ಎಲ್ಲ ಸರಿ ಹೋಗುತ್ತೆ. ಯಾರೋ? ನಾನು ಕಣ ಮಗನೇ, ರಂಗಮ್ಮ. ರಂಗಮ್ಮ ಮಾರ್ಕೆಟಿಗೆ ಹೋಗಿಲ್ವಾ? ಏನೋ ಮಲ್ತಿದ್ದೇನೆ, ಬಾಗಿಲು ತೆಗಿಯೋ ಮಗನೇ. ಆಯ್ತಾಯ್ತೀರಿ. ನಿನ್ನ ಪ್ರಾಣಕ್ಕಿಂತ ನನ್ನ ಮಗು ಪ್ರಾಣ ಮುಖ್ಯ. ಅದೇನಾಯ್ತು ಅಂದ್ರೆ ಎಂತ ಕೆಲಸ ಮಾಡ್ಬಿಟ್ಯೋ? ಅಪ್ಪ ಅಮ್ಮನ ನನ್ ಮೇಲೆ ಚೂ ಬಿಟ್ಟಿದ್ಯಲ್ಲೋ? ಸರ್, ಅದು ನೀವು ಮಾಡ್ಕೊಂಡಿದ್ ಮಿಸ್ಟೇಕು. ನಾನು ಅವತ್ತೇ ಹೇಳ್ದೆ, ಆ ಡೀಲ್ ರಾಣಿಗೆ ಏನೋ ವಿಷಯ ಗೊತ್ತಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಅಂತ. ಒಂದೇ ಒಂದು ನಾಟಕನ ನೆಟ್ಟ ಮಾಡಕ್ ಬರಲ್ವಲ್ಲ. ಹಾಳಾಗೋಗ್ಲಿ, ಈಗ ನನ್ನ ಮಗ ಬದುಕಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳಪ್ಪ. ಪ್ರಾಣ ನಾನು ಉಳಿಸ್ಕೋಬೇಕು. ಆ ಮಗುವಿನ ಕಾನ್ಸೆಪ್ಟ್ ಕೊಟ್ಟಿದ್ದು ನಾನೇ ಅಂತ ಡೀಲ್ ರಾಣಿಗೆ ಡೌಟ್ ಬಂದಿದೆ. ಅವಳು ನನ್ನನ್ನೇ ಡೀಲ್ ಮಾಡಕ್ಕೆ ಸ್ಕೆಚ್ ಹಾಕೊಂಡು ಓಡಾಡ್ತಾ ಇದ್ದಾಳೆ. ನಾವೆಲ್ಲ ಬದುಕಬೇಕು, ಅದಕ್ಕೇನಾದ್ರೂ ದಾಳಿ ಇದೆಯೇನಪ್ಪ? ಅಯ್ಯೋ, ಆ ಡೀಲ್ ರಾಣಿ ಪ್ರೀತಿ ಮಾಡ್ತಿದ್ನಲ್ಲ ಹೇಮಂತು, ಅವ್ನು ಸತ್ತೋಗಿದ್ದಾನೆ ಅಂತ ಡೀಲ್ ರಾಣಿ ತಿಳ್ಕೊಂಡಿದ್ದಾಳೆ. ಆದ್ರೆ ಅವ್ನು ಸತ್ತಿಲ್ಲ, ಬದುಕಿದ್ದಾನೆ. ಅವನೀಗ ಎಲ್ಲಿದ್ದಾನಪ್ಪ? ಅಯ್ಯೋ, ಆ ಬೆಟ್ಟದ ಮೇಲೆ ಪಾಳ್ ಮಂಟಪ ಇದೆಯಲ್ಲ, ಅದ್ರೊಳಗಡೆ ಸನ್ಯಾಸಿ ತರ ಜೀವನ ಮಾಡ್ತಾವನೆ. ಏನಾದ್ರೂ ಡೀಲ್ ರಾಣಿ ಜೀವನದಲ್ಲಿ ಬಂದ್ರೆ ನಿಮ್ಮ ಡೀಲು ಕ್ಯಾನ್ಸಲ್ ಆಗುತ್ತೆ. ನಮಸ್ಕಾರ. ನನಗೆ ಯಾಕೆ ಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದೀನಿ? ಆ ಭಗವಂತನಿಗೆ ನಮಸ್ಕಾರ ಮಾಡಿ. ಅಲ್ಲ, ಇಲ್ಲಿ ಕೂತ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ? ಜೀವನ ಬೇಜಾರಾಗಿ ಉಳಿದಿರೋ ಜೀವನನ ಭಗವಂತನ ಪ್ರಾರ್ಥನೆಯಲ್ಲಿ ಕಳೆಯೋಣ. ಅಲ್ಲ, ಯಾಕೆ ಇಷ್ಟೊಂದು ನಿರಾಶೆ ಅಂತ? ಪ್ರೀತಿ ಬೇರೆ ಅಲ್ಲ, ಪಾಯ್ಸನ್ ಬೇರೆ ಅಲ್ಲ. ಹೇಳಿದ್ರಿ, ನಾವು ಪ್ರೀತಿನ ಪಾಯಸ ಅನ್ಕೋತೀವಿ, ಅದನ್ನ ಚಪ್ಪಸ್ದಾಗ್ಲೇ ಗೊತ್ತಾಗೋದು ಅದು ಪಾಯ್ಸನ್ ಅಂತ. ಸುಮ್ನೆ ಇರ್ತೀರಾ? ಅಲ್ಲ, ನಿಂದಿನ್ನೂ ಎಳೆ ವಯಸ್ಸು. ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡಿ ಮದುವೆಯಾಗಿ ದೇಶಕ್ಕೆ ಯಾಕೆ ಮಕ್ಕಳನ್ನ ಕೊಡಬಾರ್ದು ಅಂತ. ನಮ್ಗೆ ಸಿಗಲ್ಲ. ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತ ಕೈ ಚಾಸ್ತೀವಿ, ರಟ್ಟೆ ನೋವು ಬರುತ್ತೆ, ಅದು ನಮ್ಗೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕರು ಅದರ ಭಾರ ನಮ್ಗೆ ತಡ್ಕೊಳಕ್ಕಾಗಲ್ಲ, ನೆಗದು ಬಿದ್ದು ಹೋಗ್ತೀವಿ. ಲವ್ ಫೇಲ್ಯೂರ್? ಲವ್ ಫೇಲ್ಯೂರ್ ಆದ್ಮೇಲೆ
ಇಂಥ ಡೈಲಾಗ್ಗಳೆಲ್ಲ ಬರೋದು. ಹಾಗಾದ್ರೆ ಮುಂದೆ ನಮಗೂ ಇದೇ ತರ ಡೈಲಾಗ್ ಬರುತ್ತೆ. ಅಲ್ಲ ಇನ್ನು ಎಷ್ಟು ದಿನ ಅಂತ ರಾಣಿ ನೆನ್ಪಲ್ಲಿ ಕೊರಗ್ತೀರಾ? ರಾಣಿನು ನಿಮ್ಗೋಸ್ಕರ ಎಷ್ಟು ಕೊರಗ್ತಾ ಇದ್ದಾಳೆ ಗೊತ್ತಾ? ಹೌದಾ? ಅದನ್ನ ಹೇಳೋದಕ್ಕೆ ಅಂತಾನೆ ನಾವು ಬಂದಿರೋದು. ರಾಣಿಗೆ ನಾನು ಇನ್ನೂ ನೆನಪಲ್ಲಿದ್ದೀನ. ಹೌದು, ನಿಮ್ಮ ನೆನ್ಪಲ್ಲಿ ಕೊರ್ಗಿ ಕೊರ್ಗಿ ಕೊರ್ಕಾನೇ ಇದ್ದಾರೆ. ಎಲ್ಲಿ ಎಲ್ಲಿ ಎಲ್ಲಿ? ಬನ್ನಿ 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 ಬನ್ನಿ. ರಾಣಿ ಕೈ ಮುಗಿದ್ ಬೇಡ್ಕೋತೀನಿ, ನೀನ್ ಏನ್ ಹೇಳಿದ್ರು ಮಾಡ್ತೀವಿ. ನೀ ಎಳೆ ಮಗಿನ್ ಕೊಲ್ಬೇಡ ಕಣವೋ. ನಾನ್ ನಿಮ್ ಮಗುನ್ ಕೊಲ್ಬಾರ್ದು ಅಂದ್ರೆ ಆ ಮನೇಲಿರೋರ್ನೆಲ್ಲ ನೀವು ಫಿನಿಶ್ ಮಾಡ್ಬೇಕು. ಹಾಗೆ ನೋಡ್ತಾ ಇದೀಯಾ? ನೀನ್ ಹೇಮಂತು. ನಾನ್ ಪ್ರೀತಿ ಮಾಡ್ತಾ ಇದ್ದಿದ್ದು ಹೇಮಂತ್ ನೀನ್ ಹಾಗೆ ಇದ್ದ. ಆದ್ರೆ ನೀನ್ ಅವನಲ್ಲ. ನಾನ್ ಮದ್ವೆ ಆಗ್ಬೇಕಂತಿದ್ದು ಅವನ್ನ, ನೀನಲ್ಲ. ಹೇಮಂತ್ ಅಂತ ಸುಮ್ನೆ ನಾನು ಯಾಮರ್ಸ್ಬೇಡ. ಹೊಡಿ, ಇನ್ನು ಜೋರಾಗಿ ಹೊಡಿ. ಅದು ಸಾಯೋ ತರ ಹೊಡೆದೆ, ಆದ್ರೆ ನನ್ ಗ್ರಹಚಾರ, ನಾನು ಬದುಕೊಂಡ್ಬಿಟ್ಟೆ. ಇನ್ನು ಎಷ್ಟು ಸಲ ನಿನ್ ಕೈಯಿಂದ ಎಟ್ಟು ತಿನ್ಬೇಕೋ ಗೊತ್ತಿಲ್ಲ. ಆದ್ರೆ ನನ್ನಿಂದ ನಿನ್ನನ್ನು ಮರೆಯಕ್ಕಾಗ್ತಾ ಇಲ್ಲ ರಾಣಿ, ಮರೆಯಕ್ಕಾಗ್ತಾ ಇಲ್ಲ. ಹೌದು ರಾಣಿ, ನಿನ್ನ ಮದುವೆ ಆಗ್ಬೇಕು ಅಂತ ಈ ಹೇಮಂತ ತನ್ನ ಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ನಿನ್ನ ಕನಸನ್ನ ನನ್ಸ್ ಮಾಡ್ತೀಯಾ? ಅಯ್ಯೋ ರಾಣಿ, ನನ್ನ ಮಗನ ಪ್ರಾಣ ತೆಗಿಬೇಕು ಅಂತಿದ್ಯಲ್ಲ, ಮೊದಲು ಹೇಮಂತನ ಪ್ರಾಣ ಉಳಿಸು. ಇವ್ನ್ ಸಿಗ್ಲಿಲ್ಲ ಅಂತಾನೆ ನಾನ್ ದೀವ್ ರಾಣಿ ಆಗಿದ್ದು. ಈ ಹೇಮಂತ್ ನನಗ್ ಸಿಕ್ಕಿದ್ಮೇಲೆ ನಾನು ಹಳೆದವರನ್ನೆಲ್ಲ ಬಿಟ್ಬಿಡ್ತೀನಿ. ಕ್ಯಾನ್ಸಲ್ ಆಗುತ್ತೆ, ಆದ್ರೆ ಒಂದ್ ಕಂಡೀಷನ್. ಏನದು? ನಮ್ಮಿಬ್ರ ಮದ್ವೆನ ನೀನೇ ಮುಂದೆ ನಿಂತು ಮೈಸೂರು ಪ್ಯಾಲೇಸ್ ಮಾಡಿಸ್ಬೇಕು.